ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನೀವು ನಂಬಿರುವ ದೈವಶಕ್ತಿಗಳು ಹಾಗೆ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಸಂರಕ್ಷಿಸಲ್ಪಡ್ತಾ ಇದೆ. ಅಂದರೆ ಅವುಗಳ ರಕ್ಷಣೆಯಲ್ಲಿ ನೀವೀಗ ಸುರಕ್ಷಿತವಾಗಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ನೆನಪು ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಸ್ನೇಹಿತರೆ, ಹಳೆಯ ನೋವು, ಹೀಲಿಂಗ್, ಸಂತೋಷ, ದೀರ್ಘ ಸಮಯದ ರಿಲೇಷನ್ಶಿಪ್, ಅವಕಾಶ ಹಾಗೆ ದೇವರ ಸಮಯ ನಿಮ್ಮ ಪರವಾಗಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ತೋರಿಸ್ತಾ ಇದೆ. ತುಂಬ ಬೇಗ ನಿಮ್ಮ ಜೀವನಕ್ಕೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರೀತಿಸುವ ವ್ಯಕ್ತಿ ಬರ್ತಾರೆ. ನಿಮ್ಮ ಹೃದಯಕ್ಕೆ ಶಾಂತಿ ಮತ್ತು ಸಂತೋಷ ತುಂಬುತ್ತದೆ ಅನ್ನೋ ರೀತಿಲಿ ಮೊದಲನೇದಾಗಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹೊಸ ಪ್ರೀತಿಯ ಆರಂಭ, ಮನಸ್ಸಿಗೆ ಸಂತೋಷ, ಶುದ್ಧವಾದ ಭಾವನೆಗಳು, ಪ್ರಪೋಸಲ್ ಅಥವಾ ಹೊಸ ರಿಲೇಷನ್ಶಿಪ್ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರಿಯಾದ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಬಂದೇ ಬರ್ತಾರೆ. ಸಹನೆ, ಸಮತೋಲನ, ಹೀಲಿಂಗ್, ಹಳೆಯ ನೋವುಗಳು ನಿಧಾನವಾಗಿ ಸರಿಯಾಗ್ತವೆ. ನಿಮ್ಮ ಜೀವನದಲ್ಲಿ ಮಹತ್ವದ ಪ್ರೇಮ ನಿರ್ಧಾರ ನಿಮ್ಮ ಮುಂದೆ ಇದೆ. ಇಲ್ಲಿ ಒಬ್ಬರ ಮಧ್ಯೆ ಒಬ್ಬರಿಗೆ ಕ್ಲಿಯರ್ ಕಮ್ಯುನಿಕೇಷನ್ ಇಲ್ಲ. ಅವರು ನನ್ನನ್ನು ನಿಜವಾಗಿ ಪ್ರೀತಿಸ್ತಾರಾ ಅನ್ನುವ ಡೌಟ್ ಕೂಡ ಇದೆ. ಅರ್ಧ ಸತ್ಯ ಅರ್ಧ ಗೊಂದಲದಲ್ಲಿ ನೀವಿದ್ದೀರಾ. ಇದು ಇಲ್ಯೂಷನ್ ಎನರ್ಜಿ, ಎಲ್ಲವೂ ನಿಜವಾಗಿಲ್ಲ ಅನ್ನೋ ಸಾಧ್ಯತೆ ಇದೆ. ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಒಂದು ಒಳ್ಳೆಯ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಅವ್ರು ಇಟ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ರೀತಿಲಿ ಭಯ ಇರ್ಬೋದು, ಇಲ್ಲ ಇನ್ಸೆಕ್ಯೂರಿಟಿ ಆದ ಕಾರಣದಿಂದ ಅವರು ಓಪನ್ ಆಗ್ತಾ ಇಲ್ಲ ನಿಮ್ಮ ಎದುರಿಗೆ. ಕೆಲವೊಮ್ಮೆ ಹತ್ರ ಬರ್ತಾರೆ, ಕೆಲವೊಮ್ಮೆ ದೂರನೂ ಹೋಗ್ತಾ ಇದ್ದಾರೆ. ಇದರಿಂದ ನಿಮಗೆ ಇರುಸು ಮುರುಸು ಆಗ್ತಾ ಇರ್ಬೋದು. ಆದರೆ ಅವರು ತುಂಬ ಗೊಂದಲದಲ್ಲಿದ್ದಾರೆ, ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಅದನ್ನು ಎದುರಿಸಿ ಬರಲಿಕ್ಕೆ ಆಗ್ತಾ ಇಲ್ಲ, ಯೋಚಿಸ್ತಾ ಇದ್ದಾರೆ. ಹಾಗಾಗಿ ಆ ಕಡೆನೋ ಈ ಕಡೆನೋ ಅನ್ನೋ ರೀತಿಲಿ ಅವರಿಗೆ ಒಂದು ಸ್ಥಿತಿ ಉಂಟಾಗಿದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಅತಿಯಾಗಿ ಕೆಲವೊಂದು ವಿಚಾರಗಳನ್ನು ನಂಬಲಿಕ್ಕೆ ಹೋಗಬೇಡಿ. ಸತ್ಯವನ್ನು ಸ್ಪಷ್ಟಪಡಿಸ್ಕೊಳ್ಳಿ. ಹಾಗೆ ನಿಮ್ಮ ಅಂತರಂಗದ ಭಾವನೆಗಳಿಗೆ ಸ್ಪಂದಿಸಿ. ಅದು ನಿಮ್ಮನ್ನು ಸರಿಯಾಗಿ ಗೈಡ್ ಮಾಡುತ್ತೆ. ಈಗ ಗೊಂದಲ ಇದ್ದರೂ ನೀವು ನಂಬಿದ ಬಾಬಾ, ನೀವು ನಂಬಿದ ದೇವರು ನಿಮಗೆ ಸತ್ಯವನ್ನು ತೋರಿಸ್ತಾರೆ. ನೀವು ಮೋಸ ಹೋಗೋದಿಲ್ಲ. ನಿಮ್ಮ ಹೃದಯ ಸುರಕ್ಷಿತವಾಗಿರುತ್ತೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಗೊಂದಲ, ಸ್ವಲ್ಪ ಸಂದೇಹ, ಸ್ವಲ್ಪ ಅಸ್ಪಷ್ಟತೆ ಇದೆ. ನೀವು ಯಾವ ರೀತಿಯ ಪ್ರೀತಿ ಡಿಸರ್ವ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಆದ್ದರಿಂದ ನೀವು ನಿಮ್ಮನ್ನು ಕಡಿಮೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ನಿಮ್ಮ ವ್ಯಾಲ್ಯೂ ಗೊತ್ತಿರಲಿ. ಇಲ್ಲಿ ಇನ್ನೊಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇಬ್ಬರು ಖುಷಿಯಾಗಿರುವ ಸಂಬಂಧವನ್ನು ಇಲ್ಲಿ ಸೂಚಿಸ್ತಾ ಇದೆ. ಆದರೆ ಮೂನ್ ಕಾರ್ಡ್ನಲ್ಲಿ ಇದ್ದ ಕನ್ಫ್ಯೂಷನ್ ಇಲ್ಲಿಗೆ ಮುಗಿಯುತ್ತವೆ. ಅಂದರೆ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಪ್ರೀತಿಯ ಜೀವನದಲ್ಲಾಗಿರ್ಬೋದು, ಇದುವರೆಗೂ ಇದ್ದ ಗೊಂದಲ ಹಾಗೆ ಸಂದೇಹ ಎಲ್ಲವೂ ನಿಧಾನವಾಗಿ ಹೋಗಿ ಸ್ಪಷ್ಟತೆ ಬರುತ್ತೆ. ನೀವು ಯಾರನ್ನೋ ಇಷ್ಟಪಡ್ತಿದ್ದೀರಾ ಅಂದರೆ ಅವರಿಂದ ನಿಮಗೆ ನಿಜವಾದ ಪ್ರೀತಿ ಮತ್ತು ಸತ್ಯವಾದ ಭಾವನೆ ಸಿಗೋ ಸಾಧ್ಯತೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಕಾರ್ಡ್ ಹೇಳೋ ರೀತಿಲಿ ಏನಂದರೆ ನಿಮ್ಮ ಜೀವನದಲ್ಲಿ ಖುಷಿ, ನಂಬಿಕೆ ಮತ್ತು ಸತ್ಯದ ಸಂಬಂಧ ಬರ್ತಿದೆ. ಕೆಲವರಿಗೆ ಇದು ಮದುವೆ ಯೋಗವನ್ನು ತರಬಹುದು. ನೀವು ಕಾಯ್ತಿದ್ದ ಸಂತೋಷ ಈಗ ನಿಮ್ಮ ಕಡೆ ಬರ್ತಾ ಇದೆ. ಆದ್ದರಿಂದ ನೆಗೆಟಿವ್ ಯೋಚನೆಯನ್ನು ಬಿಟ್ಬಿಡಿ, ಪಾಸಿಟಿವ್ ಆಗಿರಿ. ಯಾಕಂದರೆ ಇಷ್ಟು ದಿನದ ನಿಮ್ಮ ಸಂಯಮ, ತಾಳ್ಮೆಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಶುರುವಾಗ್ತಾ ಇದೆ ಅನ್ನುವ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅವಕಾಶ ಬರ್ತಾ ಇದೆ. ಒಂದು ಆರಂಭದ ಸೂಚನೆ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು, ಹಾಗೆ ಓದಿನ ವಿಚಾರದಲ್ಲೇ ಆಗಿರ್ಬೋದು. ನಿಮ್ಮ ಕನಸುಗಳಿಗೆ ಸಂಬಂಧಿಸಿದ ದಾರಿಯನ್ನು ಇಲ್ಲಿ ತೆರೆದುಕೊಡ್ತಾ ಇದ್ದಾರೆ ನೀವು ನಂಬಿದ ಗುರುವು. ಈ ಸಮಯದಲ್ಲಿ ದೊಡ್ಡದಾಗಿ ಏನೂ ಆಗ್ತಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಸಣ್ಣ ಸಣ್ಣ ಹೆಜ್ಜೆಗಳು ನಿಮ್ಮನ್ನು ದೊಡ್ಡ ಯಶಸ್ಸಿನ ಕಡೆ ಕರೆದುಕೊಂಡು ಹೋಗ್ತಾ ಇದ್ದಾವೆ. ಪ್ರೀತಿಯ ವಿಷಯದಲ್ಲಿ ನೋಡಿದರೆ ಯಾರಾದರೂ ನಿಮ್ಮ ಜೀವನಕ್ಕೆ ಸತ್ಯವಾದ ಮನಸ್ಸಿನಿಂದ ಒಳ್ಳೆಯ ಶುದ್ಧವಾದ ಪ್ರೀತಿಯೊಂದಿಗೆ ಬರ್ತಾರೆ ಅನ್ನೋದು ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ತುಂಬ ಗೌರವಿಸ್ತಾರೆ, ನಿಜವಾಗಿ ಕಾಳಜಿ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿಯ ಬಗ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಸಂಬಂಧ ನಿಧಾನವಾಗಿ ಬೆಳೆಯುತ್ತೆ, ಸ್ಟ್ರಾಂಗ್ ಆಗುವ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ನಿಮಗೆ ಮುಖ್ಯ ಸಂದೇಶ ಏನಂದರೆ ನೀವು ಈಗ ಶುರು ಮಾಡುತ್ತಿರುವ ಕೆಲಸವನ್ನು ಅಲಕ್ಷ್ಯ ಮಾಡಬೇಡಿ. ವ್ಯರ್ಥವಾಗಿ ಆಲೋಚನೆ ಮಾಡೋದನ್ನು ಬಿಟ್ಟು, ವ್ಯರ್ಥವಾಗಿ ಆ ಕಡೆ ಈ ಕಡೆ ನಿಮ್ಮ ಸಮಯವನ್ನು ಕಳೆಯೋದನ್ನು ಬಿಟ್ಟು, ನೀವು ಏನು ಒಂದು ಕೆಲಸವನ್ನು ಶುರು ಮಾಡಿದ್ರಲ್ಲ ಅದರ ಕಡೆ ನೀವು ಫೋಕಸ್ ಮಾಡಿದರೆ, ದೃಷ್ಟಿ ಇಟ್ಟರೆ ಖಂಡಿತವಾಗಿ ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತದೆ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ. ಸಣ್ಣ ಅವಕಾಶಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಬಿಡಬೇಡಿ, ಹಿಡಿದುಕೊಳ್ಳಿ. ಯಾಕಂದರೆ ಇದೇ ಸಣ್ಣ ಆರಂಭ ನಿಮ್ಮ ದೊಡ್ಡ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಕೊಡೋಷ್ಟು ಮಟ್ಟಿಗೆ ನಿಮ್ಮನ್ನು ಬೆಳೆಸುತ್ತೆ. ಹಾಗಾಗಿ ಕೆಲವೊಂದು ಸಣ್ಣ ವಿಚಾರಗಳು ಅಂತೇಳಿ ಕಡೆಗಣಿಸಬೇಡಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾಯಿದೆ ಎನರ್ಜಿ. ಇಲ್ಲಿ ಕೆಲವರ ಎನರ್ಜಿಗೆ ಇನ್ನೊಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ
ತುಂಬ ಶಾಂತ, ಕಾಳಜಿ ಇರುವ, ಜವಾಬ್ದಾರಿ ತುಂಬಿದ ಎನರ್ಜಿಯನ್ನು ತೋರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ವಿಶೇಷವಾಗಿ ಅದು ಹಣದ ರೂಪದಲ್ಲಾಗಿರ್ಬೋದು, ಮನೆ ಮತ್ತು ಮನಸ್ಸಿನ ಶಾಂತಿಯ ವಿಷಯಗಳಲ್ಲಿ ಒಳ್ಳೆಯ ಬದಲಾವಣೆಯನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ನಿಮ್ಮ ಜೀವನವನ್ನು ನಿಧಾನವಾಗಿ ಆದರೆ ತುಂಬ ಸುಂದರವಾಗಿ ಕಟ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ಕೇರ್ ಮಾಡುವ ಗುಣ ಇದೆ. ನಿಮ್ಮವರಿಗಾಗಿ ನೀವು ತುಂಬ ಒಂದು ಸಮರ್ಪಣೆ ಮಾಡುವ ಸ್ವಭಾವವನ್ನು ಹೊಂದಿದ್ದೀರಾ. ಅದರಿಂದಲೇ ನಿಮಗೆ ರೆಸ್ಪೆಕ್ಟ್ ಕೂಡ ಸಿಗತ್ತೆ. ಪ್ರೀತಿಯ ವಿಷಯದಲ್ಲಿ ನೋಡೋದಾದರೆ ಇದು ಸೆಕ್ಯೂರ್ ಆಗಿರುವ ಸಂಬಂಧ. ಇಲ್ಲಿ ಟ್ರಸ್ಟ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತು ಒಬ್ರಿಗೊಬ್ಬರು ಸಪೋರ್ಟ್ ಮಾಡುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವರಿಗೆ ಇದು ಮದುವೆ ಅಥವಾ ಒಂದು ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸೂಚನೆ ಕೂಡ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ. ನೀವು ಡಿಸರ್ವ್ ಮಾಡುವ ಕಂಫರ್ಟ್, ರೆಸ್ಪೆಕ್ಟ್ ಮತ್ತು ಲವ್ ನಿಮ್ಮ ಕಡೆ ಬರ್ತಾ ಇದೆ. ನೀವು ಇಷ್ಟೊಂದು ದಿನ ಕೊಟ್ಟ ಕಾಳಜಿ ಈಗ ನಿಮ್ಮ ಕಡೆ ಡಬಲ್ ಆಗಿ ವಾಪಸ್ ಬರುವ ಸಮಯ ಬಂದಿದೆ. ಆದ್ದರಿಂದ ಟೆನ್ಷನ್ ಬಿಟ್ಬಿಡಿ. ನೀವು ಸೇಫ್ ಆಗಿದ್ದೀರಾ. ನಿಮ್ಮ ಜೀವನ ನಿಧಾನವಾಗಿ ಆದರೆ ಸೆಕ್ಯೂರ್ ಆಗ್ತಾ ಇದೆ. ಖಂಡಿತ ಬೆಟರ್ ಆಗತ್ತೆ. ಎಲ್ಲವೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಯಾವ ರೀತಿ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಅದೇ ಸತ್ಯವಾಗ್ತಾ ಇದೆ. ನಿರಾಸೆಗಳು, ಕೊರತೆಗಳು ದೂರ ಆಗ್ತಾ ಇದ್ದಾವೆ. ಎಲ್ಲೋ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಇದೆ. ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಇದೆಯಲ್ಲ, ಅಂದರೆ ಪದೇ ಪದೇ ನೀವು ಏನನ್ನು ನುಡಿತಾ ಇದ್ದೀರಲ್ಲ ಅದೇ ನಿಮ್ಮ ಜೀವನದಲ್ಲಿ ಸತ್ಯವಾಗ್ತಾ ಇದೆ ಈ ಸಮಯದಲ್ಲಿ. ಇಲ್ಲಿ ಶಾಂತ, ಸ್ಥಿರವಾದ ಒಂದು ಎನರ್ಜಿ ಕೂಡ ಕನೆಕ್ಟ್ ಆಗ್ತಾಯಿದೆ. ಅದರ ಪ್ರಕಾರ ಹೊಣೆಗಾರಿಕೆ ಎನರ್ಜಿ ಇಲ್ಲಿ ತೋರಿಸ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಏನೂ ವೇಗವಾಗಿ ಆಗ್ತಾ ಇಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನಿಜವಾಗಿ ನೀವು ಸರಿಯಾದ ದಾರಿಯಲ್ಲಿ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ದೀರಾ. ಇಲ್ಲಿ ನೀವು ಮಾಡುತ್ತಿರುವ ಕೆಲಸ, ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ. ಸ್ವಲ್ಪ ತಾಳ್ಮೆ, ಸಂಯಮದಿಂದ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ. ಇಲ್ಲಿ ನಿಮಗೆ ಬೇಗನೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಆಗಿರ್ಬೋದು, ಹಾಗೆ ನೀವು ಯಾವುದರ ಬಗ್ಗೆ ಒಂದು ರಿಸಲ್ಟ್ ಬೇಗ ಬರಬೇಕು ಅಂತೇಳಿ ಕಾಯ್ತಾ ಇದ್ದೀರಲ್ಲ ಅದರಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಇದು ನಿಮಗೆ ಲಾಂಗ್ ಟರ್ಮ್ ಅಂದರೆ ಒಂದು ಸ್ಥಿರವಾದ ಎನರ್ಜಿಯನ್ನು, ಸಕ್ಸಸ್ಸನ್ನು ಖಂಡಿತ ತಂದುಕೊಡುತ್ತೆ. ಸ್ಥಿರವಾಗಿ ಅದು ನಿಮ್ಮ ಜೀವನದಲ್ಲಿ ಉಳಿಯುತ್ತೆ ನಿಧಾನವಾಗಿ ಬಂದರೂ. ಹಾಗಾಗಿ ನಂಬಿಕೆ ಇಡಿ. ಪ್ರೀತಿಯ ವಿಷಯದಲ್ಲಿ ನೋಡಿದರೆ ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ತುಂಬ ನಿಮ್ಮನ್ನು ಕಾಳಜಿ ಮಾಡ್ತಾರೆ. ಹಾಗೆ ನಿಮ್ಮ ಬಗ್ಗೆ ಅವರಿಗೆ ಯಾವುದೇ ರೀತಿ ಒಂದು ಅನ್ರೆಸ್ಪೆಕ್ಟ್ ಅನ್ನೋದಿರೋದಿಲ್ಲ. ಹಾಗಾಗಿ ನೀವು ಕೆಲವೊಮ್ಮೆ ಅವರನ್ನು ಬಿಟ್ಕೊಟ್ರು ಅವರು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಆ ರೀತಿಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ, ಬರ್ತಾರೆ ಕೂಡ. ಈ ಸಂಬಂಧ ನಿಧಾನವಾಗಿ ಬೆಳೆಯುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಕೊನೆಯವರೆಗೂ ಉಳಿಯುತ್ತೆ. ನಾನು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಿಧಾನ ಆಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ನೀವು ರೈಟ್ ಪಾತಲ್ಲೇ ಇದ್ದೀರಾ. ನೀವು ಹಾಕ್ತಾ ಇರುವ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಫ್ಯೂಚರನ್ನು ಬಿಲ್ಡ್ ಮಾಡ್ತಾ ಇದೆ. ನಂಬಿಕೆ ಇಡಿ. ಆದ್ದರಿಂದ ಆತುರ ಬೇಡ, ನಂಬಿಕೆ ಇಡಿ. ನಿಮ್ಮ ಶ್ರಮ ನಿಮಗೆ ಖಂಡಿತ ಫಲ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈಗಿನ ಎನರ್ಜಿಯ ಪ್ರಕಾರ ಗುರು ನಿಮ್ಮನ್ನು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಹಾಗೆ ಯಾವ ರೀತಿ ನಿಮಗೆ ಭರವಸೆ ತುಂಬಿಸ್ತಾ ಇದೆ ಅಂದರೆ, ನೀವು ಇಷ್ಟು ದಿನ ಹಾಕಿರುವ ಶ್ರಮ, ಮಾಡಿದ ಪ್ರಯತ್ನ ಯಾವುದೂ ಕೂಡ, ನಿಮ್ಮ ನಂಬಿಕೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಈಗ ಅದರ ಫಲ ನಿಮಗೆ ಸಿಗುವ ಸಮಯ ಬರ್ತಾ ಇದೆ. ಅಂದರೆ ಹಣ, ಕೆಲಸ, ಹಾಗೆ ಇನ್ನೊಂದು ವಿಚಾರದಲ್ಲಿ ನೀವು ತುಂಬ ಶ್ರಮಪಟ್ಟು ಅದು ಆಗಲೇಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಆ ವಿಚಾರ, ಈ ಎಲ್ಲ ವಿಷಯಗಳಲ್ಲೂ ಒಂದು ಪಾಸಿಟಿವ್ ಶಿಫ್ಟ್ ಆಗ್ತಾ ಇದೆ. ನೀವು ಗಮನಿಸಿದರೆ ಕೆಲ ಹೊಸ ಅವಕಾಶಗಳು, ಹೊಸ ಆಲೋಚನೆಗಳು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಚಾನ್ಸ್ ನಿಮ್ಮ ಮುಂದೆ ಬರ್ತಾ ಇರಬಹುದು. ಇದರ ಸೂಚನೆ ನಿಮಗೆ ಸಿಗ್ತಾ ಇದೆ. ಈ ಅವಕಾಶವನ್ನು ಭಯಪಟ್ಟು ಬಿಡಬೇಡಿ. ಇದು ನಿಮ್ಮ ಪ್ರಾರ್ಥನೆಗೆ ಸಿಕ್ಕ ಉತ್ತರವಾಗಿದೆ. ಹಾಗೆ ಇಲ್ಲಿ ನಿಮಗೆ ಒಂದು ಸಿಗ್ನಲ್ ಕೂಡ ಸಿಗ್ತಾ ಇದೆ. ನಿಮ್ಮ ಲೈಫ್ ಅಪ್ಗ್ರೇಡ್ ಆಗುವ ಸಮಯ ಕೂಡ ಬಂದಿದೆ. ನೀವು ಇಷ್ಟು ದಿನ ಶ್ರಮಪಟ್ಟು ಹೋರಾಟ ಮಾಡಿ ಏನನ್ನು ಡಿಸರ್ವ್ ಮಾಡ್ಕೊಂಡಿದ್ದೀರಲ್ಲ ಆ ಅಬಂಡೆನ್ಸ್ ನಿಮ್ಮ ಕಡೆ ಬರ್ತಾ ಇದೆ. ಆದರೆ ಒಂದು ಮುಖ್ಯ ವಿಷಯ ಇಲ್ಲಿ ಬಾಬಾ ನಿಮಗೆ ಏನು ಕೊಡ್ತಾ ಇದ್ದಾರೆ ಸೂಚನೆ ಅಂದರೆ, ನಿಮ್ಮ ಮನಸ್ಸು ಕ್ಲಿಯರ್ ಇಟ್ಕೊಳ್ಳಿ. ಹಾಗೆ ನೆಗೆಟಿವ್ ಯೋಚನೆ ಬಿಟ್ಟುಬಿಡಬೇಕು. ಯಾಕಂದರೆ ಈ ಸಮಯದಲ್ಲಿ ನೀವು ಯೋಚಿಸುವುದೇ ರಿಯಾಲಿಟಿ ಆಗ್ಬೋದು. ಹಾಗಾಗಿ ಈ ಒಂದು ಎಚ್ಚರಿಕೆಯೊಂದಿಗೆ ಮುಂದೆ ಸಾಗಿ. ಹಾಗೆ ಮನಸ್ಸಲ್ಲಿ ಒಂದು ಒಳ್ಳೆಯದನ್ನೇ ನೀವು ತುಂಬಿಸ್ಕೊಳ್ಬೇಕು. ಒಳ್ಳೆಯದೇ ಯಾವಾಗೂ ಯೋಚಿಸಬೇಕು. ಇದು ಅಗತ್ಯ, ಈಗ ನಿಮಗೆ ಮುಖ್ಯ ಅನ್ನೋ ರೀತಿಯಲ್ಲಿ ಗುರು ಇಲ್ಲಿ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಪ್ರೀತಿಯ ವಿಷಯದಲ್ಲೂ ಕೂಡ ಸ್ಟೇಬಲ್ ಆಗಿರಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮುಂದಿನ 6 ದಿನ ಆಗಿರ್ಬೋದು, 6 ತಿಂಗಳಾಗಿರ್ಬೋದು, 6 ವಾರಗಳಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಿ ಏನಾಗ್ಬೋದು ಅನ್ನೋದರ ಒಂದು ಸ್ಪಷ್ಟವಾದ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಮೊದಲ 2 ತಿಂಗಳಲ್ಲಿ ನೀವು ಸ್ವಲ್ಪ ಗೊಂದಲ ಅಥವಾ ನಿಧಾನವಾದ ಪ್ರಗತಿಯನ್ನು ಅನುಭವಿಸ್ಬೋದು. ಏನೂ ಆಗ್ತಿಲ್ಲ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಆದರೆ ಇದು ಪ್ರಿಪ್ರೇಷನ್ ಸಮಯ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಇಲ್ಲಿ ಒಂದು ಗ್ರೌಂಡ್ ವರ್ಕ್ ಆಗ್ತಾ ಇದೆ. ಅಂದರೆ ನೀವು ನಂಬಿದ ದೈವಶಕ್ತಿಗಳು ನಿಮಗೋಸ್ಕರ ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಮುಂದಿನ 2 ತಿಂಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಕಡೆ ಖಂಡಿತ ಬರ್ತವೆ.
ಅದು ಹಣದ ವಿಚಾರದಲ್ಲಾಗಿರ್ಬೋದು, ಒಂದು ಹೊಸ ದಾರಿ ತೆರೆದುಕೊಳ್ಳುವ ವಿಚಾರದಲ್ಲಿ ಕೂಡ ಕಾಣಿಸ್ತಾ ಇದೆ. ಇಲ್ಲಾಂದರೆ ನೀವು ದಾರಿ ಮುಚ್ಚೋಯ್ತು, ಅಸಂಭವ ಅನ್ನೋ ಒಂದು ಏನು ಅಪನಂಬಿಕೆ ಇಟ್ಕೊಂಡಿದ್ರೆ ಅದು ಕೂಡ ಸಂಭವ ಆಗೋ ಸಾಧ್ಯತೆ ಹೆಚ್ಚಿದೆ. ಅಂದರೆ ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು, ಅವ್ರು ಮರಳಿ ಬರೋದಿಲ್ಲ ಅಂದ್ಕೊಂಡಿದ್ರಿ, ಅವ್ರು ಬರ್ತಾ ಇದ್ದಾರೆ. ಹಾಗೆ ನೀವು ಏನೋ ಕಳ್ಕೊಂಡ್ಬಿಟ್ಟೆ, ಅದು ನಂಗೆ ಸಿಗೋಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಸಿಗುತ್ತೆ. ಈ ರೀತಿ 2 ತಿಂಗಳ ಒಳಗೆ ನಡೆಯುತ್ತೆ. ನಿಮ್ಮ ಎನರ್ಜಿಗೆ ನಿಮ್ಮ ಮನಸ್ಥಿತಿ ಈಗ ಯಾವುದನ್ನು ಹಂಬಲಿಸ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಟಿಕ್ಯುಲರ್ ಆಗಿ ಇದೆ ಅಂತೇಳಿ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ತೆಗೆದುಕೊಳ್ಳುವ ನಿರ್ಧಾರ ತುಂಬ ಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ. ಇದು ನಿಮ್ಮ ಒಂದು ಭವಿಷ್ಯವನ್ನು ಸುಂದರವಾಗಿಸೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಕೊನೆಯ 2 ತಿಂಗಳಲ್ಲಿ ನೀವು ಮಾಡಿದ ಪ್ರಯತ್ನ ಫಲ ಸಿಗೋಕ್ಕೆ ಶುರುವಾಗಿದೆ. ಅಂದರೆ ಹಿಂದೆ 2 ತಿಂಗಳಲ್ಲಿ ನೀವು ಏನು ಪ್ರಯತ್ನ ಪಟ್ಟಿದ್ರಲ್ಲ, ಅದು ನ್ಯಾಯಕ್ಕಾಗಿರ್ಬೋದು, ಇಲ್ಲ ಕೆಲಸಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸ್ಥಾನ ಮಾನವನ್ನು ಗಳಿಸಲಿಕ್ಕೆ ನೀವು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ದೀರಲ್ಲ, ಅದಕ್ಕೆ ಉತ್ತರ ನಿಮಗೆ 2 ತಿಂಗಳಲ್ಲಿ ಸಿಗುತ್ತೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಹೊಸದಾಗಿ ಪ್ರೀತಿ ಹುಟ್ಕೊಳ್ಬೋದು, ಇಲ್ಲಾಂದರೆ ಈಗಿನ ಸಂಬಂಧದಲ್ಲಿ ಕ್ಲಾರಿಟಿ ಮತ್ತು ಒಂದು ಕಮಿಟ್ಮೆಂಟ್ ಹೆಚ್ಚಾಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೂ ಆತುರ ಬೇಡ, ಪ್ರತಿಯೊಂದು ಹಂತಕ್ಕೂ ತನ್ನ ಸಮಯ ಅನ್ನೋದು ಇದ್ದೇ ಇರುತ್ತೆ. ನೀವು ಈಗ ಅನುಭವಿಸುತ್ತಿರುವ ಎಲ್ಲವೂ ನಿಮ್ಮನ್ನು ಒಳ್ಳೆಯ ಫ್ಯೂಚರ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟರ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿ, ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ನಕಾರಾತ್ಮಕ ವಿಚಾರಗಳನ್ನು ಮನಸ್ಸಿನಿಂದ ಹೊರಗೆ ತೆಗೆದುಬಿಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಕೊನೆಗೆ ಒಂದು ಆಶೀರ್ವಾದ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಮುಂದಿನ 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಖಂಡಿತ ಆಗ್ತವೆ. ನಿಮ್ಮ ಶ್ರಮಕ್ಕೆ ಫಲ ಖಂಡಿತ ಸಿಗುತ್ತೆ ಮತ್ತು ನೀವು ಕಾಯ್ತಾ ಇರುವ ಸಂತೋಷ ನಿಮ್ಮ ಜೀವನಕ್ಕೆ ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಒಂದು ದೊಡ್ಡ ಆಸೆ ನಿಧಾನವಾಗಿ ನೆರವೇರುತ್ತಾ ಇದೆ. ಇದರ ಸೂಚನೆ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ನನಗೆ ಇದು ಬೇಕು ಅಂತ ಮನಸ್ಸಿನಲ್ಲಿ ಕೇಳಿದ್ದಕ್ಕೆ ಯೂನಿವರ್ಸ್ ಉತ್ತರ ಕೊಡೋ ಸಮಯ ಶುರುವಾಗಿದೆ. ಅಂದರೆ ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ, ಈ ಪ್ರಕೃತಿಯ ಶಕ್ತಿ ನಿಮಗೆ ಆ ಇಚ್ಛೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲಿ ಇಲ್ಲಿ ಸಹಾಯ ಮಾಡ್ತಾಯಿದ್ದೇವೆ. ನಿಮ್ಮ ಒಂದು ನಂಬಿಕೆಗೆ, ಹಾಗೆ ನಿಮ್ಮಲ್ಲಿರುವ ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವಕ್ಕೆ ಅನುಗುಣವಾಗಿ ಇಲ್ಲಿ ಬ್ಲೆಸ್ಸಿಂಗ್ ಪ್ರಕೃತಿಯಿಂದ, ಬ್ರಹ್ಮಾಂಡದಿಂದ ಸಿಗ್ತಾ ಇದೆ. ಖಂಡಿತ ನಿಮ್ಮ ಇಚ್ಛೆ ಪೂರ್ಣಗೊಳ್ತಾ ಇದೆ. ಪ್ರೀತಿಯ ವಿಷಯದಲ್ಲಿ ನೋಡಿದರೆ, ನೀವು ಯಾರನ್ನು ಬಯಸಿದ್ರೋ ಅವರು ನಿಮ್ಮ ಜೀವನಕ್ಕೆ ಬರೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಥವಾ ಈಗಿನ ಸಂಬಂಧ ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದು ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಇನ್ನೂ ಮುಂದುವರೆದು ನೋಡೋದಾಗಿದ್ರೆ, ನಿಮ್ಮ ಫ್ಯಾಮಿಲಿ, ಕುಟುಂಬ ಒಪ್ಕೊಂಡು ನಿಮ್ಮ ಮದುವೆಗೂ ಕೂಡ ಒಂದು ಯೋಗ ಕೂಡಿ ಬರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಷ್ಠೆಯಿಂದ, ಸತ್ಯತೆಯಿಂದ ಕಾಯ್ತಾ ಇದ್ದ ಸಂತೋಷ ದೂರದಲ್ಲಿಲ್ಲ, ಅದು ನಿಮ್ಮ ಕಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಸಿಗ್ತಾ ಇದೆ. ಆದ್ದರಿಂದ ಗ್ರ್ಯಾಟಿಟ್ಯೂಡ್ ಇಡಿ, ಪಾಸಿಟಿವ್ ಆಗಿರಿ. ನಿಮ್ಮ ಹೃದಯದಲ್ಲಿ ಇಟ್ಕೊಂಡ ಆಸೆಗಳು ಈಗ ರಿಯಾಲಿಟಿ ಆಗೋ ಸಮಯ ಬಂದಿದೆ, ಅದರ ಬಗ್ಗೆ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲೂ ಎಲ್ಲರ ಜೀವನದಲ್ಲಿ ಇರುವಂಥ ಒಂದು ಪ್ರಶ್ನೆ ಕೂಡ ಇದೆ. ಕೆಲವರು ನಮ್ಮ ಜೀವನಕ್ಕೆ ಯಾಕೆ ಬರ್ತಾರೆ ಮತ್ತು ಯಾಕೆ ನೋವು ಕೊಟ್ಟು ಹೋಗ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಮೊದಲು ಒಂದು ಸತ್ಯವನ್ನು ತಿಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ. ನೀವು ಯಾರನ್ನೂ ಕೂಡ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ಆದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿದೆ. ಕೆಲವರು ನಿಮ್ಮ ಜೀವನಕ್ಕೆ ಶತ್ರುಗಳಾಗಿ ಬರ್ತಾರೆ, ಆದರೆ ಅವರು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಮಾತ್ರ ಬಂದಿರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಕಾರ್ಮಿಕ್ ಸೈಕ್ಲಿಂಗ್ ತಿಳಿಸ್ತಾ ಇದೆ. ನೀವು ಜೀವನದಲ್ಲಿ ಮುಂದೆ ಹೋಗಬೇಕಂದ್ರೆ ಎಲ್ಲರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಮೌನ ಕೂಡ ದೊಡ್ಡ ಉತ್ತರವಾಗಿರುತ್ತೆ. ಇಗ್ನೋರ್ ಮಾಡೋದು ಅಂದರೆ ದೌರ್ಬಲ್ಯ ಅಲ್ಲ, ಅದು ನಿಮ್ಮ ಸ್ಟ್ರೆಂತ್. ಹಾಗೆ ಅನವಶ್ಯಕ ಒಂದು ವಾದ ವಿವಾದಕ್ಕೆ ನೀವು ಸಿಕ್ಕಾಕೋಬಾರ್ದು. ನೆಗೆಟಿವಿಟಿ ಇವೆಲ್ಲವಿದಿಂದ ದೂರ ಇದ್ದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗಾಗಿ ಕೆಲವು ಜನರನ್ನು ಇಗ್ನೋರ್ ಮಾಡೋದು, ಹಾಗೆ ಮೌನವಾಗಿರುವುದು ಕೆಲವೊಂದು ಸಮಯದಲ್ಲಿ ಅದು ದೌರ್ಬಲ್ಯ ಅಲ್ಲ. ನಿಮ್ಮ ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ ಅಂದರೆ ಕೆಲವೊಮ್ಮೆ ಅದು ಹಿಂದಿನ ಜನ್ಮದ ಕರ್ಮ ಇರಬಹುದು. ನೀವು ಯಾರ ಜೊತೆ ಜನ್ಮ ತಗೊಳ್ತಿರೋ ಅದು ನಿಮ್ಮ ಆತ್ಮದ ಉದ್ದೇಶ ಆಗಿರುತ್ತೆ, ಇಲ್ಲ ಅವರ ಆತ್ಮದ ಉದ್ದೇಶ ಆಗಿರುತ್ತೆ. ಕಾರಣ ಇಲ್ಲದೆ ಯಾರೂ ಕೂಡ ಯಾರನ್ನು ಸಂಸೋದಿಲ್ಲ, ಯಾರ ಜೊತೆ ಜನ್ಮ ತಗೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಒಂದು ಸಂಬಂಧ ಬರ್ತಾ ಇದೆ ಅಂದರೆ ಅದು ಕೂಡ ಹಿಂದಿನ ಒಂದು ಕರ್ಮವನ್ನು ಸೂಚಿಸ್ತಾ ಇದೆ. ಕೆಲವರು ಪಾಠವನ್ನು ಕಲಿಸ್ಲಿಕ್ಕೆ ಬರ್ತಾರೆ, ಕೆಲವರು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಬರ್ತಾರೆ, ಕೆಲವು ಶತ್ರುಗಳು ಕೂಡ ಈ ಸಮಯದಲ್ಲಿ ನಿಮಗೆ ಒಂದು ಸಂಬಂಧದಲ್ಲಿ ಹುಟ್ಟಿ ನಿಮ್ಮ ಮೇಲೆ ಹಗೆಯನ್ನು ಸಾಧಿಸ್ತಾರೆ. ಅಂದರೆ ನಿಮಗೆ ನೋವು ಕೂಡ ಕೊಡ್ತಾ ಇರ್ತಾರೆ. ಇದು ನೀವೇ ಆಯ್ಕೆ ಮಾಡಿಕೊಂಡಿರುವ ಕೆಲವು ಕರ್ಮಗಳಾಗಿರ್ತವೆ. ಯಾಕಂದರೆ ಅದರಿಂದ ನೀವು ಹೊರಗೆ ಬರಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ಆ ಋಣವನ್ನು ನೀವು ಕಳ್ಕೊಳ್ಳೋ ಉದ್ದೇಶವನ್ನು ಹೊಂದಿ ಇಲ್ಲಿ ಜನ್ಮವನ್ನು ಪಡ್ಕೊಂಡಿರ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಈ ಜನ್ಮದಲ್ಲಿ ಹೊಸ ಸಂಬಂಧಗಳು ಹುಟ್ಟೋದು ಕೂಡ ನಿಮ್ಮ ಒಂದು ಎನರ್ಜಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪಾಸಿಟಿವ್ ಆಗಿದ್ದರೆ ಒಳ್ಳೆಯ ಜನರು ನಿಮ್ಮ ಕಡೆ ಬರ್ತಾರೆ. ನೀವು ನಿಮ್ಮ ವ್ಯಾಲ್ಯೂ ಅರ್ಥಕೊಂಡ್ರೆ ನಿಮಗೆ ರೆಸ್ಪೆಕ್ಟ್ ಕೊಡೋರು ನಿಮ್ಮ ಜೀವನದಲ್ಲಿ ಉಳಿತಾರೆ. ಹಾಗಾಗಿ ಹಳೆಯ ನೋವುಗಳನ್ನು ಬಿಟ್ಟುಬಿಡಿ, ನಿಮ್ಮನ್ನು ನೋಯಿಸಿದವರನ್ನು ಮೆಂಟಲಿ ರಿಲೀಸ್ ಮಾಡಿಬಿಡಿ, ನಿಮ್ಮ ದಾರಿಯಲ್ಲಿ ಫೋಕಸ್ ಮಾಡಿ ಮುಂದೆ ಹೋಗಿ. ಯಾಕಂದರೆ ಜೀವನದಲ್ಲಿ ಮುಂದೆ ಸಾಗಬೇಕಂದ್ರೆ ಹಿಂದೆ ಹಿಡ್ಕೊಂಡಿರುವ ಭಾರವನ್ನು ಬಿಡಲೇಬೇಕು. ಅವುಗಳನ್ನು ಹೊತ್ತು ಸಾಗೋದಾದರೆ ನೀವು ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನಿಮ್ಮ ಜೀವನ ನಿಮ್ಮದೇ, ನೀವು ಬೆಳೆಯೋದು ಮುಂದೆ ಹೋಗೋದು ಮುಖ್ಯ ಈ ಸಮಯದಲ್ಲಿ. ಹಾಗಾಗಿ ಹಿಂದೆ ಯಾವುದೋ ಒಂದು ನೋವನ್ನು ಹಿಡ್ಕೊಂಡು ಕೂರೋದು ಅವಶ್ಯಕವಲ್ಲ, ನೀವು ಮುಂದೆ ಹೋಗಲೇಬೇಕು ಅನ್ನೋದು ಇಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ.
ಈ ಸಮಯದಲ್ಲಿ ಬಾಬಾರವರಲ್ಲಿ ನೀವೊಂದು ಪ್ರಾರ್ಥನೆ ಮಾಡಿದ್ರಿ ಅನಿಸುತ್ತೆ. ಅದಕ್ಕೆ ಒಂದು ಫಲ ಎದುರಾಗ್ತಾ ಇದೆ. ತಾಯಿ ಮತ್ತು ಮಗು ಇಬ್ಬರೂ ನನ್ನ ರಕ್ಷಣೆಗೆ ಒಳಗಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಸಂದೇಶ ಸಿಗ್ತಾ ಇದೆ. ಅಂದರೆ ಇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇರ್ಬೋದು. ಈ ಮಗು ಕೇವಲ ಒಂದು ಜನ್ಮ ಅಲ್ಲ, ಇದು ಒಂದು ದೈವಿಕ ಸಂಬಂಧ. ನಿಮ್ಮ ಮನೆಗೆ ಬಂದಿರುವ ಒಂದು ಪವಿತ್ರ ಆತ್ಮ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ನೆಗೆಟಿವ್ ಯೋಚನೆಗಳಿಂದ ಅಂಥ ಜನರಿಂದ ದೂರ ಇರಬೇಕು ಅಂತೇಳಿ ಬರ್ತದೆ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವ ವಿಚಾರಗಳು ಕೂಡ ಬೇಗ ಪರಿಣಾಮ ಬೀರಬಹುದು. ಓವರ್ ಥಿಂಕಿಂಗ್ ಮಾಡಬೇಡಿ, ಹಾಗೆ ಸಂದೇಹ ಇಟ್ಕೊಳ್ಬೇಡಿ. ನಿಮ್ಮ ಇಂಟ್ಯೂಷನ್ ನಂಬಿ. ಈ ಸಮಯದಲ್ಲಿ ನೀವು ಒಬ್ಬರು ಅಲ್ವೇ ಅಲ್ಲ, ಡಿವೈನ್ ಎನರ್ಜಿ ನಿಮ್ಮ ಜೊತೆ ಇದೆ. ಗುರುವಿನ ಮಾರ್ಗದರ್ಶನ ಹಂತ ಹಂತವಾಗಿ ನಿಮಗೆ ಸಿಗ್ತಾ ಇದೆ. ಅದರ ಜೊತೆಗೆ ಅವರು ನೆರಳಿನಂತೆ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದ್ರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ನಿಮ್ಮ ಪರ್ಪೋಸ್ ಕಡೆ ನೀವು ಸಾಕ್ತಾ ಇದ್ದೀರಾ. ಕೊನೆಗೂ ನೀವು ಅಂದ್ಕೊಂಡ ಬದಲಾವಣೆ ನಿಮ್ಮನ್ನು ಎದುರು ನೋಡ್ತಾ ಇದೆ. ಅಂದರೆ ಖಂಡಿತ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡುವ ಸಮಯ ಹತ್ತಿರದಲ್ಲೇ ಇದೆ. ನೀವು ಇಷ್ಟು ದಿನ ಅನುಭವಿಸಿದ ನೋವು ವ್ಯರ್ಥ ಆಗಿಲ್ಲ. ಅದು ನಿಮ್ಮನ್ನು ಮುರಿಯಲು ಬಂದಿರಲಿಲ್ಲ, ಗಟ್ಟಿ ಮಾಡಲು ಬಂದಿತ್ತು. ಯಾರಾದರೂ ಈ ಸಮಯದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ನೀವು ಕಡಿಮೆನೂ ಅಲ್ಲ. ನೀವು ಯಾರಿಗಾದರೂ ಸಾಬೀತು ಮಾಡ್ಕೊಳ್ಳೋ ಅಗತ್ಯವೂ ಇಲ್ಲ. ಇನ್ನು ಮುಂದೆ ಅಗತ್ಯವಿಲ್ಲದ ಜನಗಳಿಗೆ ಉತ್ತರ ಕೊಡೋದು ಬೇಡ. ಯಾವುದಾದ್ರೂ ಜಾಗ, ಯಾವುದಾದ್ರೂ ವಿಚಾರ, ಯಾವುದಾದ್ರೂ ವ್ಯಕ್ತಿ ನಿಮಗೆ ಅಶಾಂತಿಯನ್ನು ಉಂಟು ಮಾಡ್ತಾ ಇದೆ ಅಂದರೆ ಅಂತಹ ಒಂದು ವಾತಾವರಣದಿಂದ ಸ್ವಲ್ಪ ದೂರವೇ ನೀವು ನಿಲ್ಲಬೇಕು. ಮೌನವಾಗಿರಿ, ಆದರೆ ದುರ್ಬಲವಾಗಿ ಅಲ್ಲ, ಒಳಗೆ ಗಟ್ಟಿಯಾಗಿರಬೇಕು. ಹಾಗೆ ನೀವು ಕಳೆದುಕೊಂಡದನ್ನು ಹಿಡ್ಕೊಂಡು ಕುಳಿತುಕೊಳ್ಬೇಡಿ. ಮುಂದೆ ಕೆಲವು ನಿರ್ಧಾರಗಳನ್ನು ತಗೊಂಡು ನೀವು ಮುಂದೆ ಹೋಗಲೇಬೇಕು. ಅದನ್ನು ಬಿಟ್ಬಿಡಿ. ಅದು ನಿಮ್ಮದಾಗಿದ್ದರೆ ಮತ್ತೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ ನೀವು ಮುಂದೆ ಹೋಗಬೇಕು, ಆದರೆ ನಿಲ್ಲಬಾರ್ದು. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ಅದರ ನಂಬಿಕೆ ನಿಮ್ಮ ಮೇಲಿರಲಿ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಶಕ್ತಿವಂತರಾಗಿದ್ದೀರಾ. ಕೆಲವೊಂದು ಸಾರಿ ಕೆಲವು ವಿಚಾರಗಳಲ್ಲಿ ನೀವು ಬಿದ್ದಿದ್ದೀರಾ, ಆದರೂ ಕೂಡ ಭರವಸೆಯಿಂದ ಎದ್ದು ನಿಂತಿದ್ದೀರಾ ಅಂದರೆ ಖಂಡಿತ ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬ ಹೆಚ್ಚಿನ ಮಟ್ಟದಲ್ಲಿದೆ. ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿರೋದ್ರಿಂದ ನಿಮ್ಮಲ್ಲಿ ಈ ರೀತಿಯ ವ್ಯಕ್ತಿತ್ವ ಇದೆ. ಹಾಗಾಗಿ ಇಲ್ಲಿ ಗುರುವಿನ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ. ಹಾಗೆ ಒಳ್ಳೆಯ ಕೆಲಸದ ಮೇಲೆ, ಉದ್ದೇಶದ ಮೇಲೆ ನಿಮಗೆ ತುಂಬ ನಂಬಿಕೆ ಇರೋದ್ರಿಂದ ಅವುಗಳು ಕೂಡ ಇಲ್ಲಿ ನಿಮಗೆ ತಮ್ಮದೇ ಆದ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಬಹಳ ಬೇಜಾರವಾಗಿ ಇರುವ ಎನರ್ಜಿ ಕೂಡ ಕನೆಕ್ಟ್ ಆಗ್ತಾಯಿದೆ. ಅಂದರೆ ನಿಮ್ಮ ಮನೆಯಲ್ಲಿ ನೀವು ಸಾಕಿದ ಪ್ರಾಣಿಗಳು ಸತ್ತು ಹೋಗಿರ್ಬೋದು. ಹಾಗೆ ಇಲ್ಲ, ನೀವು ಬಹಳ ದಿನಗಳಿಂದ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀರು, ಈ ರೀತಿ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ರಿ, ಅವು ನಿಮ್ಮ ಮನೆ ಬಳಿ ಬರೋದನ್ನು ನಿಲ್ಲಿಸಿರ್ಬೋದು. ಈ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಈಗ ಸಮಯದಲ್ಲಿ ಸ್ವಲ್ಪ ತೊಳಲಾಟ ಇದೆ. ಯಾಕೆ ಹೀಗಾಯಿತು, ಏನಾದರೂ ಸಮಸ್ಯೆ ಆಗಿದೆಯಾ ಅನ್ನೋ ರೀತಿಯಲ್ಲಿ. ಆ ರೀತಿ ಏನೂ ಸಮಸ್ಯೆ ಇಲ್ಲ. ಯಾವುದಾದ್ರೂ ನಿಮ್ಮ ಒಂದು ಪೆಟ್ ಅನಿಮಲ್ಸ್ ಸತ್ತೋಗಿದೆ ಅಂದರೆ ಅದು ನಿಮ್ಮ ದೋಷಗಳನ್ನು ಒಂದು ಪರಿಹಾರ ಮಾಡಿ, ಅಂದರೆ ಅದರ ಋಣ ಅಷ್ಟೇ ಇತ್ತು, ಅದು ಹೋಗಿದೆ ಅಂತೇಳಿ ಅಂದ್ಕೊಳ್ಳಿ. ಪಾಸಿಟಿವ್ ಆಗಿರಿ. ಇನ್ನೊಂದು ಪ್ರಾಣಿ ಪಕ್ಷಿಯನ್ನು ತಂದು ಸಾಕಿ, ಇಲ್ಲ ಆ ಪ್ರಾಣಿ ಪಕ್ಷಿ ಏನು ಸತ್ತೋಗಿದೆಯಲ್ಲ ಅವುಗಳ ಹೆಸರಲ್ಲಿ ಏನಾದರೂ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿಬಿಡಿ. ಅವುಗಳನ್ನು ಮನದಲ್ಲಿ ನೆನಪು ಮಾಡಿಕೊಡಿ. ಯಾಕಂದರೆ ಅವು ಒಂದು ಋಣದ ಮೂಲಕವೇ ನಿಮಗೆ ಕನೆಕ್ಟ್ ಆಗಿರುತ್ತೆ. ಆ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ. ಹಾಗೆ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದರೆ ಅವು ಬರ್ತಾ ಇಲ್ಲ ಈಗ ಅಂದರೆ ಅದಕ್ಕೂ ಕೂಡ ಏನು ನೀವು ಕೊರಗೋ ಅವಶ್ಯಕತೆ ಇಲ್ಲ. ಅವು ಖಂಡಿತ ಮರಳಿ ಬಂದೇ ಬರ್ತವೆ. ಯಾವುದಾದ್ರೂ ಪಕ್ಷಿಗಳ ಫೆದರ್ ಸಿಗ್ಬೋದು, ಅದು ಕೂಡ ನಿಮಗೆ ಒಳ್ಳೆಯ ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ನೀವು ಯಾವುದಾದ್ರೂ ಒಂದು ಕೆಲಸದ ಉದ್ದೇಶಕ್ಕೆ ಒಂದು ನಿಮಿತ್ತ ಹೊರಗೆ ಹೊರಟಿದ್ದೀರಾ ಅಂದರೆ ಖಂಡಿತವಾಗಿ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗಳು ನಿಮಗೆ ಎದುರಾಗಿ ಒಳ್ಳೆಯದಾಗುವ ಸೂಚನೆಯನ್ನು ಕೂಡ ಕೊಡ್ತವೆ. ಹಾಗಾಗಿ ಆ ಸಮಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿಬಿಡಿ, ನಾನು ಅಂದ್ಕೊಂಡಿರೋ ಕೆಲಸ ಒಳ್ಳೆ ರೀತಿಲಿ ಆಗುತ್ತೆ, ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಆ ಕೆಲಸ ಆಗಬಾರ್ದು ಅನ್ನೋ ರೀತಿಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ಆ ಒಂದು ಎನರ್ಜಿ, ಆ ಒಂದು ಶಕ್ತಿ, ಆ ಪ್ರಕೃತಿಯ ಶಕ್ತಿ ನಿಮಗೆ ಆಶೀರ್ವಾದವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಿದೆ ಎನರ್ಜಿ. ಯಾವುದಾದ್ರೂ ಪಕ್ಷಿಗಳು ನಿಮ್ಮ ಮನೆ ಹತ್ರ ಗೂಡು ಕಟ್ಬೋದು ಸದ್ಯದರಲ್ಲಿ, ಇಲ್ಲ ಕಟ್ಟಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದು ಶುಭ ಸಂಕೇತವನ್ನು ಸೂಚಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ವಿವಾಹ ಆಗ್ಬೋದು, ಶುಭ ಕಾರ್ಯ ನಡಿಬೋದು, ಇಲ್ಲ ಒಂದು ಯಾರಾದರೂ ಪ್ರೆಗ್ನೆಂಟ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಬಹಳ ದಿನಗಳಿಂದ ನೀವು ಎದುರು ನೋಡ್ತಾ ಇರುವ ಒಂದು ವಿಷಯ, ಸಂತೋಷದ ವಿಷಯ ನಿಮ್ಮ ಮನೆಯಲ್ಲಿ ನಡೆಯುತ್ತೆ. ಇವೆಲ್ಲವೂ ಪ್ರಕೃತಿ ನಿಮಗೆ ನೀಡುತ್ತಿರುವ ಸೂಚನೆಗಳಾಗಿದ್ದಾವೆ. ಅಂದರೆ ನೀವು ಅವುಗಳಿಗೆ ಯಾವ ರೀತಿ ಸಹಾಯ ಮಾಡ್ತೀರೋ ಅವುಗಳು ಕೂಡ ನಿಮ್ಮ ಜೀವನಕ್ಕೆ ಬಂದು ಬ್ಲೆಸ್ ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಸಮಾರಂಭ ನಡೆಯೋ ಹಾಗೆ, ಅಂದರೆ ನಿಮ್ಮ ಒಂದು ಕೋರಿಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಅವು ನಿಮಗೆ ಸಹಾಯ ಮಾಡ್ತವೆ. ಅಂಥದ್ದೇ ಒಂದು ಶುಭ ಸಮಾರಂಭ ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗನೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾರದ್ದು ಮದುವೆ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಮನೆ ಖರೀದಿ ಮಾಡ್ಬೋದು, ಇಲ್ಲ ಹೊಸದಾಗಿ ಯಾವುದಾದ್ರೂ ಒಂದು ಸಣ್ಣ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸನ್ನೇ ಆಗಿರ್ಬೋದು ನೀವು ತಗೊಳ್ಬೋದು. ಇದರಿಂದ ನಿಮಗೆ ತೃಪ್ತಿ ಇದೆ ಅನ್ನೋ ರೀತಿಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಯಾವುದು ನಿಮಗೆ ಕಷ್ಟ ಆಗಿತ್ತಲ್ಲ ಆ ಕಷ್ಟ ಒಂದು ಸಹಾಯದ ಮೂಲಕ ಪರಿಹಾರ ಆಗುತ್ತೆ.
ನೀವು ಒಂದು ಭಗವದ್ಗೀತೆ ಓದ್ತಾ ಇರ್ಬೋದು, ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇರ್ಬೋದು, ದೀಪಾರಾಧನೆ ಮಾಡ್ತಾ ಇರ್ಬೋದು, ಒಂದು ವ್ರತವನ್ನೇ ಕೈಗೊಂಡಿರ್ಬೋದು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗನ್ನು ನೀಡ್ತಾ ಇದ್ದಾವೆ. ಹಾಗೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸ್ತಾ ಇರ್ತವೆ. ದೋಷಗಳನ್ನು ನಿಮ್ಮ ಜೀವನದಿಂದ, ನಿಮ್ಮ ಮನೆಯಿಂದ ಹೊರ ಹಾಕ್ತಾ ಇದೆ. ಒಟ್ಟು ನೆಗೆಟಿವ್ ಎನರ್ಜಿ ನಿಮ್ಮಿಂದ ದೂರ ಹೋಗಲಿಕ್ಕೆ ಈ ಎಲ್ಲ ಒಂದು ವಿಚಾರಗಳು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ. ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಪೂಜೆ ಮಾಡ್ತಾ ಇದ್ದೀನಿ, ವ್ರತ ಮಾಡ್ತಾ ಇದ್ದೀನಿ, ದೀಪಾರಾಧನೆ ಮಾಡ್ತಾ ಇದ್ದೀನಿ, ಇದರಿಂದ ನನಗೇನು ನಾನು ಅಂದ್ಕೊಂಡಿದ್ದು ಸದ್ಯದಲ್ಲಿ ಆಗ್ತಾ ಇಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಒಳಗಿನಿಂದಲೇ ಈ ಶಕ್ತಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನಿಮ್ಮ ಮನೆಯನ್ನು ಮೊದಲು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ನಿಮ್ಮಲ್ಲಿರುವ ದೋಷಗಳನ್ನು, ಮನೆಯ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಯನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ನಂತರ ನಿಮ್ಮ ಇಚ್ಛೆಯನ್ನು ಸ್ಥಿರವಾಗಿಸ್ತವೆ. ಅಂದರೆ ಆಗ ಕೈಗೂಡಿಸಿ ಕೊಟ್ಟಾಗ ಆ ಒಂದು ಎನರ್ಜಿ ಸ್ಥಿರವಾಗಿ ಉಳಿಯುತ್ತೆ. ಯಾರ ದೃಷ್ಟಿನೂ ಅದರ ಮೇಲೆ ಬೀಳೋದಿಲ್ಲ. ಹಾಗಾಗಿ ಮೊದಲು ಅಲ್ಲಿ ಶುದ್ಧೀಕರಣ ನಡೀತಾ ಇದೆ. ಅದೇ ರೀತಿ ಪ್ರೊಸೀಜರ್ ಈಗ ನಡೀತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವಿಷ್ಟು ಜನರಾಗಿರ್ಬೋದು, ಕೆಲವಿಷ್ಟು ನೆಗೆಟಿವ್ ವಿಚಾರಗಳಾಗಿರ್ಬೋದು ದೂರ ತನ್ನಿಂದ ತಾನೇ ಹೋಗ್ತವೆ. ಯಾಕೆ ಹೀಗಾಯಿತು ಅಂತೇಳಿ ನೀವು ಯೋಚಿಸೋಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು ಹೋಗಿದ್ದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ. ಯಾಕಂದರೆ ಸ್ಥಿರವಾದ ಒಂದು ಬಲವಾದ ಒಂದು ಶುದ್ಧೀಕರಣದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರವಾದ ಎನರ್ಜಿ ಮನೆ ಮಾಡ್ತಾ ಇದೆ. ಅದು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತುಂಬಿಸೋದ್ರ ಜೊತೆಗೆ ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಕೂಡ ಸಾಧ್ಯ ಮಾಡಿಕೊಡ್ತಿದೆ. ಗುರು ನಿಮ್ಮ ಜೊತೆಗಿದ್ದಾರೆ, ಬಾಬಾ ನಿಮ್ಮ ಜೊತೆಗೆ ಇರೋದ್ರಿಂದಲೇ ನಿಮಗೆ ಅನೇಕ ರೀತಿಯ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ. ಕೆಲವು ತಪ್ಪುಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ನೀವು ಮಾಡೋಕ್ಕೆ ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ಅವು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಯಾಕಂದರೆ ಕೆಲವೊಂದು ಸರಿ ನಿರಾಸೆಗಳು, ಕೊರಗುಗಳು ಆ ವಿಚಾರದಲ್ಲಿ ಮುಂದುವರಿಯೋಣ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ತಕ್ಷಣವೇ ನಿಮಗೊಂದು ಭರವಸೆಯ ಬೆಳಕು ಅನ್ನೋ ರೀತಿಲಿ ಬಾಬಾ ಬಂದು, ಬೇಡ ನಾನು ಮಾಡ್ತಾ ಇರೋದು ತಪ್ಪು, ಇಷ್ಟೇ ದಿನ ಕಾದಿದ್ದೀನಿ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಅನ್ನೋ ರೀತಿಲಿ ನೀವು ಎಚ್ಚೆತ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ಬಾಬಾ ನಿಮ್ಮ ಜೊತೆಗಿದ್ದಾರೆ ಅನ್ನೋದು ಇದು ಬಲವಾದ ಸೂಚನೆ. ಅವ್ರು ನಿಮ್ಮನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಅವರ ಗಮನದಲ್ಲಿ ನೀವಿದ್ದೀರಾ. ಹಾಗಾಗಿ ನಿಮ್ಮಿಂದ ತಪ್ಪು ಮಾಡೋಕ್ಕಾಗ್ತಾಯಿಲ್ಲ. ಯಾರಿಗೂ ಕೂಡ ನಿಮ್ಮನ್ನು ವಂಚಿಸ್ಲಿಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಅದು ಬೇಗನೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ವ್ಯಕ್ತಿ ನಿಮಗೆ ಏನಾದರೂ ಮೋಸ ಮಾಡಬೇಕು ಅಂತೇಳಿ ಬಂದು ಅಂದರು ಅಂದರೆ ಅವರು ಎದುರುಗಡೆ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮನಸ್ಸಲ್ಲಿ ಇದೇ ಇರ್ಬೋದು ಅನ್ನೋ ರೀತಿಯಲ್ಲಿ. ಆಗ ನೀವು ಎಚ್ಚೆತ್ಕೊಳ್ತೀರಾ. ಈ ರೀತಿ ಕೂಡ ನಿಮಗೆ ಸೂಚನೆ ಸಿಗ್ತಾ ಇದೆ ಅಂದರೆ ಅದು ಕೂಡ ನಿಮ್ಮ ಜೊತೆ ಗುರುವಿದ್ದಾರೆ ಅನ್ನೋದು ಖಚಿತ ಆಗ್ತಾ ಇದೆ. ನಿಮ್ಮ ಸಂಬಂಧದಲ್ಲಿ ಯಾವ ವ್ಯಕ್ತಿಯಿಂದ ಬಿರುಕು ಮೂಡಿತ್ತಲ್ಲ ಆ ವ್ಯಕ್ತಿ ದೂರ ಆಗ್ತಾರೆ, ಆ ಸಂಬಂಧ ಸರಿಯಾಗತ್ತೆ, ನಿಮ್ಮ ನಂಬಿಕೆ ಗೆಲ್ಲತ್ತೆ. ನಿಮ್ಮ ಒಂದು ನಿಷ್ಠೆ, ಆ ಪ್ರೀತಿಯ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇತ್ತಲ್ಲ ಅದನ್ನು ನೀವು ಅಂದರೆ ಸತ್ಯದಿಂದ ಮಾಡಿದ್ರಿ. ಹಾಗಾಗಿ ಆ ಸತ್ಯ ನಿಮಗೆ ಆ ಪ್ರೀತಿಯನ್ನು ಮರುಕಳಿಸಿ ಕೊಡ್ತಾ ಇದೆ. ಖಂಡಿತ ಅವರು ಮರಳಿ ಬರ್ತಾರೆ ನಿಮ್ಮ ಜೀವನಕ್ಕೆ. ಹಾಗೆ ವೈಯಕ್ತಿಕ ಸಂಬಂಧ ಕೂಡ ಸುಧಾರಿಸುತ್ತೆ. ಅವರು ತಮ್ಮ ತಪ್ಪುಗಳನ್ನು ತಿದ್ಕೊಳ್ತಾರೆ. ಅದು ನಿಮ್ಮ ಗಂಡ ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದರು, ತಪ್ಪು ನಿರ್ಧಾರಗಳೊಂದಿಗೆ ಮುಂದುವರೆದಿದ್ರು. ಆದರೆ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಗುರುವಿನ ಮಾರ್ಗದರ್ಶನ ಒಂದು ಪನಿಷ್ಮೆಂಟ್ ಥರ ಸಿಕ್ತು. ಒಂದು ಭಯ ಆಗ್ತಾ ಇದೆ ಅವರಿಗೀಗ, ನನ್ನ ಜೀವನದಲ್ಲಿ ನಾನು ಏನೂ ತಪ್ಪು ಮಾಡಬಾರ್ದು, ಇನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇರೋಷ್ಟು ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ನನಗೆ ಸಿಕ್ಕಿರೋದೇ ಒಳ್ಳೆಯ ಜೀವನ, ಅದನ್ನೇ ನಾನು ನನ್ನ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೆ ಅನ್ನುವ ಒಂದು ವಾಸ್ತವ ಸತ್ಯವನ್ನು ಅವರು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರು ಹಿಂತಿರುಗಿ ಬಂದು ನಿಮ್ಮ ಜೊತೆ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ಇಲ್ಲಿ ಮದುವೆ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅದು ಪ್ರೀತಿಯ ವಿಚಾರದಲ್ಲಿ ಅವರೇ ಬಂದು ನಿಮ್ಮ ಮನೆಯವರ ಹತ್ರ ಮಾತನಾಡಬಹುದು, ಅವರನ್ನು ಒಪ್ಪಿಸ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಮೊದಲು ಅವರು ಒಪ್ಕೊಳ್ಳದೇ ಇದ್ದರು, ಆಮೇಲೆ ಆ ಒಂದು ಸತ್ಯನಿಷ್ಠೆಯನ್ನು ಕಂಡು ಅಂದರೆ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಅವರಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡ್ಬೋದು, ಅಂದರೆ ಒಪ್ಪಿಗೆಯನ್ನು ಕೊಡ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದಷ್ಟು ಬೇಗನೆ ನಿಮ್ಮ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ಒಂದು ತೀರ್ಥ ಕ್ಷೇತ್ರಗಳಿಗೂ ಹೋಗ್ಬೋದು. ಅದು ಕುಲದೇವತೆಗಾಗಿರ್ಬೋದು, ಗ್ರಾಮ ದೇವತೆಯ ದರ್ಶನ ಮಾಡ್ಬೋದು, ಇಲ್ಲ ಯಾರೋ ಆಕಸ್ಮಿಕವಾಗಿ ನಿಮ್ಮನ್ನು ಬೇರೆ ಯಾವುದೋ ಒಂದು ತೀರ್ಥ ಕ್ಷೇತ್ರಗಳಿಗೆ ಭೇಟಿ ಮಾಡಿಸ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಅದು ನೀವು ನಿರೀಕ್ಷಣೆ ಮಾಡಿರಲಿಲ್ಲ, ಆದರೂ ಕೂಡ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀರಾ. ಹಾಗೆ ಬಾಬಾರವರ ಶಿರಡಿಗೆ ಹೋಗಬೇಕು ಅನ್ನೋದು ನಿಮ್ಮದು ಬಹುದಿನದ ಕನಸಾಗಿತ್ತು, ಆಗ್ತಾ ಇರಲಿಲ್ಲ, ಆದರೆ ಅದು ಕೂಡ ಈ ಸಮಯದಲ್ಲಿ ಕೈಗೂಡುತ್ತೆ. ಒಟ್ಟಾರೆಯಾಗಿ ಅವರ ಸಮಾಧಿ ಮೆಟ್ಟಿಲನ್ನು ಏರುವ ನಿಮ್ಮ ಇಚ್ಛೆ ಆದಷ್ಟು ಬೇಗನೆ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅನಾರೋಗ್ಯದ ಸಮಸ್ಯೆಯಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಈಗ ನೀವು ಎಷ್ಟು ಅನಾರೋಗ್ಯಕ್ಕೆ ಒಳಗಾದಾಗ ದುರ್ಬಲ ಅಂತೇಳಿ ಅಂದ್ಕೊಳ್ತಿದ್ರೆ ಈಗ ಹಾಗೆ ಅಂದ್ಕೊಳ್ತಾ ಇಲ್ಲ. ಅವರ ನಾಮಸ್ಮರಣೆ ಆಗಿರ್ಬೋದು, ಇಲ್ಲ ನೀವು ಆ ಒಂದು ಅನಾರೋಗ್ಯದ ವಿಚಾರದ ಇದ್ದರೂ ಕೂಡ ನೀವು ಎದ್ದು ಅವರಿಗೊಂದು ದೀಪಾರಾಧನೆ ಮಾಡ್ತಾಯಿದ್ರೆ, ಕೈ ಮುಗಿತಾ ಇದ್ದೀರಾ, ಸ್ಮರಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ನೀನು ದುರ್ಬಲ ಅಲ್ಲ, ನಿನ್ನಿಂದನೂ ಕೂಡ ಸಾಧ್ಯ, ನೀನು ಆರೋಗ್ಯವಂತ. ಆ ಅನಾರೋಗ್ಯ ಅನ್ನೋದು ಕೇವಲ ಒಂದು ಮಾಯೆ ಥರ ಬಂದಿದೆ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸಿ ಆ ಮಾಯೆಯನ್ನು ನಿಮ್ಮಿಂದ ದೂರ ಮಾಡ್ತಾಯಿದ್ದಾರೆ, ದೋಷವನ್ನು ದೂರ ಮಾಡ್ತಾಯಿದ್ದಾರೆ. ಅದರಿಂದ ನಿಮಗೆ ಹೊರಗೆ ಬರಲಿಕ್ಕೆ ದಾರಿಯನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಈ ರೀತಿ ಸಕಾರಾತ್ಮಕ ಒಂದು ಕಾರ್ಯಗಳನ್ನು ನಿಮ್ಮ ಮೂಲಕ ಮಾಡಿಸುವ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ನೀವು ಒಬ್ಬರು ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಒಂಟಿ ಅಲ್ವೇ ಅಲ್ಲ, ನಾನು ನಿಮ್ಮ ಜೊತೆ ಸದಾ ಇದ್ದೀನಿ, ಮಾರ್ಗದರ್ಶನ ಮಾಡ್ತಿದ್ದೀನಿ, ನೀವು ಹೊರಗೆಲ್ಲೋ ನನ್ನನ್ನು ಹುಡುಕಬೇಡ, ಒಳಗೆ ಹುಡುಕು, ನನ್ನ ಧ್ವನಿ ನಿನಗೆ ಕೇಳಿಸುತ್ತೆ, ಆಗ
ನೀನು ಸ್ವಲ್ಪ ಶಾಂತಿಯಿಂದ ಇದ್ದಾಗ ಮಾತ್ರ ನನ್ನ ಧ್ವನಿ ನಿನಗೆ ಕೇಳಿಸುತ್ತೆ. ಹೊರಗಿನ ಗದ್ದಲದಲ್ಲಿ ಮುಂದೇನು ಭವಿಷ್ಯ, ಹೇಗೆ ಈ ಜಗತ್ತಲ್ಲಿ ನಾವು ಬದುಕೋದು ಅನ್ನೋ ರೀತಿಯಲ್ಲಿ ಅನಿವಾರ್ಯವಾಗಿ ನೀವು ಕೆಲವೊಂದು ಆಲೋಚನೆಗಳನ್ನು ವಿನಾಕಾರಣ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಯಾವುದೂ ನಿಮ್ಮ ಕೈಯಲ್ಲಿಲ್ಲ. ನೀವು ಭಗವಂತನ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮದು ನಿರಂತರವಾಗಿ ಸಾಗಬೇಕೇ ವಿನಃ ಇಲ್ಲಿ ನಾನೇ ಎಲ್ಲ ಸರಿಪಡಿಸ್ಕೊಳ್ತೀನಿ ಅನ್ನೋದು ತಪ್ಪು, ಮೂರ್ಖತನ ಅಂತ ಹೇಳಿ ಕಾಣಿಸ್ತಾ ಇದೆ. ನೀವು ಪ್ರಯತ್ನ ಪಡಬೇಕು, ಪ್ರಯತ್ನ ಪಡಬಾರ್ದು ಅಂತಲ್ಲ. ಅದನ್ನು ಗುರುವಿನ ಶರಣದಲ್ಲಿ, ನೀವು ನಂಬಿದ ದೈವಶಕ್ತಿಗಳ ಶರಣದಲ್ಲಿ ಅದನ್ನು ಶರಣಾಗಿಸಿ ಆ ವಿಚಾರವನ್ನು ನಂತರ ಪ್ರಯತ್ನ ಪಟ್ಟಾಗ ಅದಕ್ಕೆ ಕರೆಕ್ಟಾಗಿ ಒಂದು ಮಾರ್ಗದರ್ಶನ ಸಿಗುತ್ತೆ. ಆ ಮಾರ್ಗದರ್ಶನದ ಮೂಲಕ ನೀವು ಆ ಒಂದು ಸಮಸ್ಯೆಯನ್ನು ತಗೊಂಡು ಹೋದಾಗ, ಆ ವಿಚಾರವನ್ನು ತಗೊಂಡು ಹೋದಾಗ ಅದು ಬೇಗನೆ ಒಂದು ತೀರ್ಪನ್ನು ಪಡ್ಕೊಳ್ಳುತ್ತೆ. ನಾನೇ ತೀರ್ಪುಗಾರ ಅನ್ನೋ ರೀತಿಯಲ್ಲಿ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಒಂದು ಸಣ್ಣದಾಗಿ ಅಹಂಕಾರ, ಅಹಂ ಸುಳಿಬಾರ್ದು. ಅದು ಅಡೆತಡೆ ಉಂಟು ಮಾಡೋದ್ರ ಜೊತೆಗೆ ನಿಮ್ಮನ್ನು ಅಲ್ಲೇ ನಿಲ್ಲಿಸುತ್ತೆ, ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ನಂಬಿರುವ ಸಾಯಿಬಾಬಾ ಕನಸಿನಲ್ಲಿ ಬರುವುದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ, ಅದು ಸಾಮಾನ್ಯ ಕನಸು ಅಲ್ವೇ ಅಲ್ಲ. ಅದು ಒಂದು ಸೂಚನೆ, ಒಂದು ಆಶೀರ್ವಾದ, ಒಂದು ರಕ್ಷಣೆಯ ಸಂಕೇತವಾಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ, ನಿಮ್ಮ ಮೇಲೆ ದೇವರ ಕೃಪೆ ಇದೆ, ನೀವು ಕೇಳಿದ ಪ್ರಾರ್ಥನೆ ನಾನು ಕೇಳಿಸಿಕೊಂಡಿರುವೆ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇರುತ್ತೆ. ಇದು ತುಂಬ ಗಾಢವಾದ ಅರ್ಥವನ್ನು ಯಾವ ರೀತಿ ಸೂಚಿಸ್ತಾ ಇದೆ ಅಂದರೆ, ತಾಯಿ ತಂದೆಯ ರೀತಿ ರಕ್ಷಣೆ ಅಂದರೆ ನೀವು ಭಯಪಡುವ ಅಗತ್ಯ ಇಲ್ಲ, ನಾನು ಇದ್ದೀನಿ ಅನ್ನುವ ಸಂದೇಶವನ್ನು ಕೊಡಲಿಕ್ಕೂ ಕೂಡ ಅವರು ನಿಮಗೆ ಕಮ್ಯುನಿಕೇಟ್ ಆಗಿದ್ದಾರೆ ಕನಸಿನ ಮೂಲಕ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅದರಲ್ಲಿ ಅವರ ಮಾತುಗಳನ್ನು ನೆನ್ಪಿಡಿ, ಅದು ಡೈರೆಕ್ಟ್ ಗೈಡೆನ್ಸ್ ಆಗಿರುತ್ತೆ. ಬಹುಶಃ ನೀವು ಹುಡುಕ್ತಾ ಇರುವ ಪ್ರಶ್ನೆಗೆ ಉತ್ತರ ಕೂಡ ಅದಾಗಿರ್ಬೋದು, ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಕೆಲವು ಸೂಚನೆಗಳು ಕೂಡ ಈ ರೀತಿಯಾಗಿ ನಿಮಗೆ ಸಿಗ್ತಾ ಇರ್ಬೋದು. ಹಾಗಾಗಿ ಆ ವಿಚಾರಗಳನ್ನು ಬಾಬಾರವರ ಜೊತೆ ನೀವು ಕನಸಿನಲ್ಲಿ ನಡೆಸಿರುವ ಸಂವಾದ, ಹಾಗೆ ಅದನ್ನು ನೆನ್ಪಿಟ್ಕೊಳ್ಳೋದನ್ನು ಮರಿಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಜೀವನದಲ್ಲಿ ಒಂದು ಚೇಂಜ್ ಬರ್ತಾ ಇದೆ, ನಿಮ್ಮ ಕಷ್ಟ ಸಮಸ್ಯೆಗಳು ಕಡಿಮೆಯಾಗೋ ಸಮಯ ಬಂದಿದೆ. ಇಲ್ಲಿ ಕನಸುಗಳು ಭಯ ಕೊಡೋದಿಲ್ಲ, ಶಾಂತಿ ಕೊಡ್ತವೆ. ನೀವು ಎದ್ದು ಬಂದಾಗ ಮನಸ್ಸಿಗೆ ಹಗುರವಾಗಿದ್ದರೆ ಅದು ನಿಜವಾದ ದೈವಿಕ ಅನುಭವವನ್ನು ಕೊಡ್ತಾ ಇದೆ ಅನ್ನೋದನ್ನು ನೀವು ಸೂಚನೆಯಾಗಿ ತಗೊಳ್ಬೋದು. ಅಂದರೆ ಗುರುವಿನ ರಕ್ಷಣೆಯಲ್ಲಿ ಗಮನದಲ್ಲಿ ನೀವಿದ್ದೀರಾ. ಹಾಗಾಗಿ ಅವರು ಆಗಾಗ ನಿಮಗೆ ಕನಸುಗಳ ಮೂಲಕ ಕಮ್ಯುನಿಕೇಟ್ ಆಗಿ, ಹಾಗೆ ನೀವು ನಿಜವಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅವರು ನನ್ನ ಜೊತೆಗೆ ಇರಬೇಕು ಅನ್ನೋ ರೀತಿಯಲ್ಲಿ ನೀವು ಸ್ಮರಣೆ ಮಾಡಿಕೊಂಡ್ರಿ ಅಂದರೂ ಕೂಡ ಅವರು ನಿಮಗೆ ಆಗಾಗ ಕನೆಕ್ಟ್ ಆಗ್ತಾ ಇರ್ತಾರೆ. ನಾನು ನಿನ್ನ ಜೊತೆಗಿದ್ದೀನಿ, ಹೆದರಬೇಡ ಅನ್ನೋ ರೀತಿಯಲ್ಲಿ. ಅದು ಕೆಲವೊಂದು ಸಾರಿ ನೀವು ಮಲಗಬೇಕಾದ್ರೂ ಕೂಡ ನನ್ನ ಕನಸಲ್ಲಿ ನೀವು ಕಮ್ಯುನಿಕೇಟ್ ಆಗಿ ನನಗೆ ಯಾವುದಾದ್ರೂ ರೀತಿಯಲ್ಲಿ ಗೈಡೆನ್ಸ್ ಕೊಡಿ ಅಂತೇಳಿ ಹೇಳಿ ಮಲ್ಕೊಂಡಿರ್ತೀರಲ್ಲ, ಆಗಲೂ ಕೂಡ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಾನು ನಿಮ್ಮ ಜೊತೆಗಿದ್ದೀನಿ ಎನ್ನುವ ಭರವಸೆಯನ್ನು ನೀಡ್ತಾ ಇದ್ದಾರೆ. ನೀವು ತಪ್ಪು ದಾರಿಯಲ್ಲಿ ಹೋಗೋದಿಲ್ಲ, ಹೋಗಲಿಕ್ಕೆ ನಾನು ಬಿಡೋದು ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ನನಗೆ ಯಾಕೆ ಇಷ್ಟು ನೋವು ಕಷ್ಟ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಇಟ್ಟಿದ್ದೀರಾ ಅಂದರೆ ಅದಕ್ಕೆ ಉತ್ತರ ಕೂಡ ಇಲ್ಲಿ ಸಿಂಪಲ್ ಆಗಿ ಬರ್ತದೆ. ನೀವು ಗಟ್ಟಿಯಾಗಿದ್ದೀರಾ, ಆತ್ಮವಿಶ್ವಾಸ ಕೂಡ ದೃಢವಾಗಿದೆ. ಹಾಗಾಗಿ ನಾನು ಇನ್ನೂ ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇದ್ದೀನಿ ಅಂತ ಹೇಳಿ ಬಾಬಾ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಬೀಜ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತಾರಲ್ಲ, ಅದೇ ರೀತಿ ಕೆಲವೊಂದು ವಿಶೇಷವಾದದ್ದನ್ನು ನಿಮಗೆ ನೀಡಲಿಕ್ಕೆ, ವಿಶೇಷವಾದ ಸಾಧನೆಯನ್ನು ನಿಮ್ಮ ಹತ್ರ ಮಾಡಿಸ್ಲಿಕ್ಕೆ ಕೂಡ ನಿಮ್ಮನ್ನು ಈ ರೀತಿಯಾಗಿ ಗಟ್ಟಿಯಾಗಿ ವಿಶೇಷವಾಗಿಸ್ತಾ ಇದ್ದಾರೆ. ಒಳ್ಳೆಯ ಬೀಜಗಳನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಭಯ ಬಿಡಿ, ಅತಿಯಾಗಿ ಯೋಚಿಸಬೇಡಿ, ನಿಮ್ಮ ಕೆಲಸವನ್ನು ನೀವು ಮಾಡಿ ಉಳಿದಿದ್ದನ್ನು ನನಗೆ ಬಿಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ನೀವು ಎಷ್ಟು ದೃಢವಾದ ನಂಬಿಕೆ ನನ್ನಲ್ಲಿ ಇಡ್ತೀರೋ ಅಷ್ಟೇ ನಾನು ಹೊಸದಾದ ದಾರಿಗಳನ್ನು ನಿಮಗೋಸ್ಕರ ದಾರಿ ತೆರೆದುಕೊಳ್ಳುವಂತೆ ಮಾಡೋದ್ರ ಜೊತೆಗೆ ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನು, ಬ್ಲಾಕೇಜ್ಗಳನ್ನು ನಾನು ದೂರ ಸರಿಸುತ್ತೇನೆ ಅನ್ನೋ ರೀತಿಯಲ್ಲಿ ಕೂಡ ಬಾಬಾ ಒಂದು ಹಂತದ ಮಾರ್ಗದರ್ಶನವನ್ನು ನಿಮಗಿಲ್ಲಿ ಕೊಟ್ಟಿದ್ದಾರೆ. ಹಾಗೆ ತುಂಬ ಬೇಗ ನಿಮ್ಮ ಜೀವನದಲ್ಲಿ ಶಾಂತಿ ಬರುತ್ತೆ. ನಿಮ್ಮ ಮುಖದಲ್ಲಿ ಮತ್ತೆ ನಗು ಬರುವಂಥ ಕೆಲಸ ಕಾರ್ಯಗಳು ಜೀವನದಲ್ಲಿ ನಡೀತವೆ. ಅದು ನಿಮ್ಮ ಆಸೆ ಇಚ್ಛೆ ಈಡೇರಿಸೋದ್ರ ಮೂಲಕವೂ ಆಗಿರ್ಬೋದು, ಹಾಗೆ ಕೆಲವು ಕೆಲಸಗಳು ಕೈಗೂಡೋದ್ರ ಮೂಲಕವೂ ಆಗಿರ್ಬೋದು, ಹಾಗೆ ಕೆಲವು ವಿಚಾರಗಳು ಅಂತ್ಯಗೊಳ್ಳೋದ್ರ ಮೂಲಕ ನಿಮಗೆ ಒಂದು ಸಂತೋಷ ಸಿಗುತ್ತೆ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.